ಇಳಕಲ್ ತಾಲೂಕಿನ ವಿವಿಧ ಸರ್ಕಾರಿ ವಸತಿ ಶಾಲೆಗಳ ಬಗ್ಗೆ ಹಲವಾರು ದೂರುಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬಿ ಮತ್ತು ಶೇಖರಗೌಡ ರಾಮತ್ನಾಳ್ ಶುಕ್ರವಾರದಂದು ತೋಂದಿಹಾಳ ಗ್ರಾಮದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿರುವ ಮಕ್ಕಳನ್ನ ಆತ್ಮೀಯವಾಗಿ ಮಾತನಾಡ್ತಾ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದರು. ತದನಂತರ ಅಧಿಕಾರಿಗಳ ವಿಚಾರಣೆ ನಡೆಸಿದರು. ಅಲ್ಲಿರಬೇಕಾದ ವಾರ್ಡನ್ ಇಲ್ಲದ ಕಾರಣ ಮುಖ್ಯೋಪಾಧ್ಯಾಯರಿಗೆ ಕ್ರಮ ಜರುಗಿಸಲು ಸೂಚಿಸಿದರು. ಹಾಜರಾತಿ ಪುಸ್ತಕ ಪರಿಶೀಲಿಸಿ ಹಾಜರಿಲ್ಲದ ಮಕ್ಕಳನ್ನ ಹಾಜರಿ ತೋರಿಸಿದ್ದಕ್ಕೆ ಸದಸ್ಯರು ಮೇಲಾಧಿಕಾರಿಗಳಿಗೆ ಕ್ರಮ ಜರುಗಿಸಲು ಸೂಚಿಸಿದರು. ಹಾಗೆಯೇ ಅಡಿಗೆ ಕೊಠಡಿ ವೀಕ್ಷಿಸಿ ಅಲ್ಲಿ ಮಾಡುತ್ತಿರುವ ದೋಸೆ ರುಚಿಸಿದರು. ಹಸಿ ಬಿಸಿ ಬೆಂದದ್ದನ್ನ ನೋಡಿ ಅಡುಗೆ ಮಾಡುವವರಿಗೆ ಸರಿಯಾಗಿ ಬೇಯಿಸಲು ತಿಳಿಸಿದರು. ಆಹಾರ ಪದಾರ್ಥಗಳನ್ನು ಗಮನಿಸುವಾಗ ನ್ಯೂನತೆಗಳು ಸರಿಪಡಿಸಿಕೊಳ್ಳಲು ತಿಳಿಸಿದರು. ಈ ಸಮಯದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಕಟ್ಟಿಮನಿ, ಬಾಗಲಕೋಟೆಯ ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೇದಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಸದಾಶಿವ್ ಗುಡಗುಂಟಿ, ವಿನೋದ್ ಕುಮಾರ್ ಭೋವಿ, ಜಿಲ್ಲಾ ಸಂಯೋಜನಾಧಿಕಾರಿ ಅಮರೇಶ್ ಎಚ್, ಸಿಡಿಪಿಒ ಗಿರಿ ತಿಮ್ಮಣ್ಣನವರ್, ಡಿಎಚ್ಒ ಅಂಗಡಿ, ಪಿಎಸ್ಐ ಎಸ್ಆರ್ ನಾಯಕ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಏನು ಗುರುತಿಸ್ಬೇಕು, ಹೆಂಗೆ ಗುರುತಿಸ್ಬೇಕು? ನಾನು ನಿಮ್ಗೆ ಹೆಂಗೆ ಗುರುತಿಸ್ಬೇಕ್ರಿ? ಎಲ್ಲಿಂದ ಬರ್ತೀರಿ ನೀವು? ವಾರ್ಡನಲ್ಲಿ ಯಾರಿದ್ದಾರೆ? ವಾರ್ಡನ್ ಹಾಂ, ಹೆಣ್ಮಗಳು ಇದ್ರೆ ಬರಬಾರ್ದಂತ ಏನಾದ್ರು ಇದೇನ? ಮತ್ತು ಹೆಣ್ಮಗಳು ಇದ್ದಾನೆ ಅಂತನಪ್ಪ. ಹೆಣ್ಮಗಳು ಇದ್ರೆ ಡ್ಯೂಟಿ ಮಾಡಿ ಪಗಾರ ತಗೊಳ್ಳೋ ಬರ್ತಾ ಇಲ್ಲ. ಹಾಂ, ಮತ್ತಂದ್ರೆ ಮನೆಗೆ ಇರ್ಬೇಕಲ್ಲ. ಮತ್ತೆ ಊಟ ಏನೋ, ಟಿಫನ್ ಏನೋ, ಮತ್ತೆ ವಾರ್ಡನ್ ಎಷ್ಟೊತ್ತಿಗೆ ಡ್ಯೂಟಿ ಸ್ಟಾರ್ಟ್? ಮತ್ತೆ ಏನ್ಗೆ ಪಾಠ ಮಾಡಾಕತ್ತೀರಿ ಅಂತ ಕೇಳಾಕತ್ತಾರೆ. ಮಾಡ್ಯಾರ ಎಲ್ಲಿ? ಅಲ್ಲಿ ಬಿಲ್ಡಿಂಗ್ ನೋಡಿದ್ರಿ? ಬಿಲ್ಡಿಂಗ್ ಐತಿ, ಅದು ಓಲ್ಡ್ ಬಿಲ್ಡಿಂಗ್ ಅಲ್ಲ. ನಾ ಬಂದೋಗಿ ಎಷ್ಟು 6 ತಿಂಗಳು ಆಯ್ತಾ? 6 ತಿಂಗಳು ಬೇಕಾಗುತ್ತೆ. ಎಲ್ಲಿದ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಬಂದ್ರ? ಈಗ ಪೂರ್ತಿಗೆ ಅಲ್ಲಿ ಮಹಿಳಾ ಯಾರು ಡಿಸ್ಟ್ರಿಕ್ಟ್ ಆಫೀಸರ್? ಈಗ ಪೂರ್ತಿ ಅಲ್ಲಿ ಆಯ್ತು. ಅದೊಂದಿಲ್ಲ ಮಹಿಳಾ ವಸತಿಯಲ್ಲಿ ಬೇರೆ ಐತೆ ಸರ್, ಹುಡುಗರು ಬೇರೆ ಅಲ್ಲಿ. ಎಷ್ಟು ರೂಮ್ ಕೊಟ್ಟಿದ್ದಾರೆ ಸರ್? 8 ರೂಮ್, ಇದು 12 ರೂಮ್ ಕೊಡ್ರಿ ಸರ್ ಲೇಡೀಸ್. ಸರ್ ನಮ್ಗೆ ಇಲ್ಲಿ ಇದಕ್ಕೆ 8 10 ರೂಮ್ ಕೊಡ್ರಿ ಸರ್. ಹೇಗಪ್ಪ ನಿಮ್ಗೆ ಊಟ ಪಾಠ ತೋರಿಸೋದು? ಇದೆಲ್ಲ ಕ್ಲೀನ್ ಹ್ಯಾಂಗ್ ಮಾಡಿಸ್ತೇಪ? ಇದು ಬೆಳಿಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಕಸದಾಗಿರ್ಬೇಕೇನೋ? ಎಷ್ಟು ವ್ಯವಸ್ಥೆ ಐತೆ, ಎಷ್ಟು ಸಮಾಜಗಳ ಪ್ರಿನ್ಸಿಪಲ್ ಕನಿಷ್ಠ ಐಡಿಯಾ ಹಾಕೊಂಬಂದ್ರೆ ಕಾಮನ್ ಸೆನ್ಸ್ ಇಲ್ಲ. ಹೆಂಗೆ ಮಾಡ್ತಿದ್ದೀರ? ಹೆಂಗೆ ನೋಡ್ತೀರಿ? ಅವನೇ ಸೋಚಿಲ್ಲ. ನೋಡ್ರಿ, ಕ್ಲಾಸ್ ನೋಡ್ರಿ, ಫಸ್ಟ್ ನೀವು ಪ್ರಿನ್ಸಿಪಲ್ ನೋಡ್ರಿ. ಹುಷಾರಾಗಿ ಇಲ್ಲಿ ನೋಡ್ರಪ್ಪ, ಇದಿಷ್ಟಪ್ಪ, ಇಲ್ಲಿ ನೋಡ್ರಿ. ಅದು ಬೇಕಾಗಿಲ್ಲ, ನಾವು ಬರ್ತೀವಿ ಅನ್ನೋದ್ರ ಮೇಲೆ ಹುಷಾರಿ. ನೋಡ್ರಿ ಎಷ್ಟೊಂದು ಒಂದು ದಿವಸ ಕ್ಯಾನ್ಸರ್ ಹೇಳ್ತೀವಿ. ಇದನ್ನ ನೋಡಿದ್ರೆ ಎಷ್ಟು ದಿವಸ ಆಗಿದೆ ಕ್ಲೀನ್ ಮಾಡಂತ ಅನ್ಸುತ್ತೆ. ಇದನ್ನ ನೋಡಿದ್ರೆ ಹಂಗೆ ಅನ್ಸುತ್ತೆ. ಅದು ನಿಮಗೆ ಅನ್ಸುತ್ತೆ ಗೊತ್ತಿಲ್ಲ. ನೀವು ಹೋಗಪ್ಪ ತಾಲೂಕು ಆಫೀಸರ್ ಎಲ್ಲಾದ್ರಪ್ಪ ಇವ್ರೇನು ಸುಮ್ ಬರಕ್ ಬಂದಿರಿ, ನೋಡಕ್ ಬಂದಿರಿ, ಬರ್ಕೊಳಕ್ಕಿಂತ ನಿಮ್ಗೆ ಆಫೀಸರ್ ಹೇಳಕ್ ಬಂದಿರಿ ನೀವು? ಹಾಂ, ನೋಟ್ ಮಾಡ್ಕೊಳ್ರಿ. ನಿಮ್ ನಿಂತ ಹೆಂಗ ರೀ? ಅದಕ್ಕೆ ಬಂದಿರಿ ನಿಮ್ಮ? ನೀನು ಇವ್ನಿಗೆ ಡ್ರೆಸ್ ಕೊಟ್ಟಿಲ್ಲ ಮನೆಗೆ ಹೋಗಿ ಬಂದ್ಮೇಲೆ. ಯಾಕೆ ಕೊಟ್ಟಿಲ್ಲ? ಯಾವ ವಾರ್ಡನ್ ಯಾಕೆ ಏನಂತಾರಪ್ಪ? ನಿಮ್ಮ ಮೇಲೆ ನಂಬಿಕೆ ಬೇಕಂತ, ನಂಬಿಕೆ ಮೇಲೆ ನಾನು ಸಂಸಾರ ಮಾಡ್ಬೇಕಾಗ್ಯದ ನನ್ನ ಜೊತೆ, ಮಗನ ಜೊತೆ. ರಂಕು ಕೊಟ್ಟಿಲ್ಲ. ಅಲ್ಲಿ ವಾರ್ಡನ್ ಯಾರು ಇರ್ತಾರ, ಪ್ರಿನ್ಸಿಪಲ್ ಯಾರು ಇರ್ತಾರ, ಕ್ಲಾಸ್ ಟೀಚರ್ ಇರ್ತಾರ, ಗಾರ್ಡ್ ಯಾರು ಇರ್ತಾರ, ಅವ್ರು ಕೆಲಸ ಇರ್ತದೆ. ಮಕ್ಕಳು ಕೆಲಸ ಹೆಂಗಿರ್ತೀವಿ? ಮಕ್ಕಳು ಮಾಡ್ಕೊಂಡು ನೀವೆಲ್ಲ ಯಾಕೆ
ಇವೆರಡು ಚಾಲು ಇರಲ್ಲ. ಇದು ನೋಡಮ್ಮ, ಇದು ಫಸ್ಟ್ ಅದಲ್ಲ, ಇದು ಯಾವ್ದಮ್ಮ ಸೆಕೆಂಡ್? ಸರಿ ಬಂದಿಲ್ಲ, ಯಾರೋ ಒಬ್ಬರು ಚೆನ್ನಾಗಿ ಬಯಸ್ಬೇಕು, ಒಬ್ಬರು ಯಾರೋ ಸರಿ ಮಾಡ್ಬೇಕು. ಗಡ್ಬಡ್ ಮಾಡಬೇಡ್ರಿ, ಸರಿಯಾಗಿ ಮಾಡ್ಬೇಕ್ರಿ, ಫಸ್ಟ್ ಇರಬಾರ್ದು. ಮಾಡಿದ್ರಿ ಬೇರೆ ಒಳಗಡೆ ಎಲ್ಲಿ ಬರ್ತದೆ ಅಲ್ಲೇ ಆದ್ರೆ ಸರಿ ಬಯಸ್ತು. ನೀವು ಎಲ್ಲಿ ಆಗಂತ ಹೆಚ್ಚಿಗೆ ಆಗಿಲ್ಲ ಅಂದ್ರೆ ಆ ಥರ ಆಗಿ ಚಟ್ನಿ ಎಲ್ಲಿ ಹಾಕೋದು. ಚಟ್ನಿ ಎಲ್ಲಿದೆ? ಚಟ್ನಿ ಮಾಡಲ್ಲ ಯಾಕೆ? ಮೇಲೂರಾಗಿಲ್ಲ ಚಟ್ನಿ ಆಲೂಗಡ್ಡೆ ಸಾಂಬಾರು ಅಷ್ಟೇ ಈಗ. ನಿಮ್ಮ KGB ಬಾಲ್ಪುರಿ ಹೀಗಾಗಿದ್ದೀರಿ, ಹೀಗಾಗಿ ಮೊದಲೆಲ್ಲ ಒಂದೇ ಇತ್ತಲ್ಲ, ಇವನು ನೋಡೋದು ನೀವು ನೋಡೋದು ಏನು ಸೆವೆಂತ್ ಕ್ಲಾಸ್ ಎಜುಕೇಷನ್ ಇಲ್ಲಿ ನಿಮ್ಮ ಸ್ಟಾಫ್ ನರ್ಸ್ ಕರೀತಾರೆ. ಕರೀರಿ ಮನೆಗೆ ನಾ ಹುಡ್ಕೊಂಡು ಹೋಗೋದೇ ನೋಡೋಣ. ಅದು ಕೊಟ್ರ ಯಾವಾಗ ಜ್ವರ ಇವತ್ತು ಬಂದಾಗ ನಿಮ್ದಾದ್ರೆ ಟ್ಯಾಬ್ಲೆಟ್ ಹೆಂಗೆ ಕೊಡ್ತಾರೆ? ನಿನ್ನೆ ನೆಗಡಿ ಸುಸ್ತಾಗಿತ್ತು, ಇವತ್ತು ಬೆಳಗ್ಗೆ ಟ್ಯಾಬ್ಲೆಟ್ ಕರೀರಿ ಅಮ್ಮ ಎಲ್ಲಿದೆ? ಸರ್ ಇರೋದಿಲ್ಲ ಸರ್, ಕರೀರಿ ಅವ್ರಿಗೆ. ಬಜೆಟ್ ಹಾಕೋದಿಲ್ಲ, ಶಾಲೆ ಲೋಕಲ್ ಅರಣ್ಯ ಮಾಡ್ತಾರೆ, ಮಕ್ಳು ಇಲ್ಲಿ ಇರಲ್ಲ. ನಮ್ದು ನಿಮ್ಗೆ ಹೇಳ್ತೀನಿ, ಇಲ್ಲಿ ಇದೆಯಲ್ಲ ಇದು ಲೋಕಲ್ ಅರಣ್ಯ ಆಯ್ತು. ಇದು ಏನು ಗೊತ್ತಾ ನಿಮಗೆ? ಆ ವಾರ ಪೂರ್ಣ ಹೋಗ್ಬಿಟ್ಟಿರ್ತಾರೆ ಹುಡುಗರಿಲ್ಲ. ನಾವು ಇದೆಲ್ಲ ಇಲ್ಲಿ ಉಟ್ಕೊಂಡಾರ, ನಾವೇನು ಬೇರೆ ದಿವಸದಿಂದ ಬಂದಿಲ್ಲ. ಒಂದು ವಾರ ಗಟ್ಟಲೆ ಹೋಗಿರ್ತಾರೆ ಹುಡುಗರು. ಅಟ್ಲೀಸ್ಟ್ 1 or 2 days ಆಬ್ಸೆಂಟ್ ಇರ್ಬೋದಲ್ಲ. ಅವು ಇದಪ್ಪ ಇಲ್ಲೊಡ್ಡ ಡಾಟ್ ಅದ ನೋಡ್ರಿ. ಹೆಸರುಗಳು ಎಷ್ಟೋ 4 ಹೆಸರುಗಳ 10ನೇ ತರಗತಿ ಹೆಸರುಗಳು ಹೇಳಿ ಓಪನ್ ಮಾಡ್ರಿ. ಎಷ್ಟು ತಾರೀಕು? 9ನೇ ತಾರೀಕಿಗೆ ಓಪನ್ ಆಗಲ್ಲ ಅದು. ಮತ್ತೆ ಅದ್ರ ಹಿಂದೆ ಏನಾರು ಆಗಿದ್ದಂದ್ರೆ ಯಾರು ಜವಾಬ್ದಾರಿ? ಈಗ ಇದ್ರ ಮೇಲೆ ನಿರ್ಧಾರ ಮಾಡೋಣ. ಈಗ ಅಲ್ಲಿ ಬರ್ತೀವಿ ಕ್ಲಾಸ್ಗೆ, ಪಂಚಮಿಗೆ ಎಷ್ಟು ಜನ ಹುಡುಗರು ಊರಿಗೆ ಹೋಗಿದ್ರಿ ಕೈ ಎತ್ತರ ಹೇಳ್ತೀವಿ. ನೋಡ್ರಿ ಇಲ್ಲಿ ತಾಲೂಕು ಆಫೀಸರೇ, ಪಂಚಮಿಗೆ ಎಷ್ಟು ಜನ ಹುಡುಗರು ಹೋಗಿದ್ರಪ್ಪ ಊರಿಗೆ ಅಂತ ಕೇಳ್ತೀನಿ ನಾನು. ಬಗನ ಯಾರು ಈಗ ಇರೋ ಮಕ್ಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ, ಊರಿಗೆ ಹೋಗಿವಂತ ಕೈ ಎತ್ತಿದ್ರೆ ಈ ಅಮ್ಮನ ಮೇಲೆ ಏನು ಕ್ರಮ ತಗೋತೀರಿ ತಗೋ. ನೋಡ್ರಿ, ನಮಗೆ ಕತೆ ಬೇಡ. ಅವ್ರು ಏನು ಹೇಳ್ತಾರೆ ನಿಮ್ಮ ಆಫೀಸರ, ನಿಮ್ಮ DDO ಅವ್ರು ಏನು ಪ್ರೊಸೀಜರ್ ಐತೆ ಅದನ್ನು ಮಾಡಿ. ಇದು ಯಾಕೆ 9ನೇ ತಾರೀಕಿಗೆ ಪ್ರೆಸೆಂಟ್ ಇಟ್ಟು ಹೇಳಿದ್ರು ಈ ಥರ ಏನೆಲ್ಲ ನಡೀತಿದ್ದಾವೆ. ಏನ್ರಿ ಖಂಡತನೇ ಇಲ್ಲ ಅಂತ ಸಾಧಿಸ್ತೀರಿ ನೀವು ಮತ್ತೆ? ಇದು ಒಬ್ರಿಗೊಬ್ರು ನೀವು ಸಪೋರ್ಟ್ ಮಾಡ್ಕೊಂತೀರಿ, ನೀವು ಸಪೋರ್ಟ್ ಮಾಡಿ, ಪ್ರಿನ್ಸಿಪಲ್ ಅವ್ರು ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸೇರಿ ಇಲ್ಲಿರೋ ಸಿಬ್ಬಂದಿ ಸಪೋರ್ಟ್ ಮಾಡಿ, ಬಿಟ್ಟವ್ರ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ನೋಡ್ಕೊಳ್ಳಿ ನೀವೆಲ್ಲ. ಈ ಅಡಿಗೆ ಅವ್ರಿಗೆ ಎಷ್ಟು ಸರಿ ತಗೋಬೇಕಪ್ಪ? ಅಲ್ರಿ, ಇಲ್ಲಿ ಕಾಣ್ತೈತೆ ಏನೋ ಮಾಡಿಲ್ಲ ಅಂದ್ರೆ ಇನ್ನೇನು ಮಾಡ್ಬೇಕಂತ ಮಾಡಿದ್ರಿ ನೀವು? ಸ್ಟಾಕ್ ರಿಜಿಸ್ಟ್ರು, ನಿಮ್ಮ ಸ್ಟಾಕ್ ಬುಕ್ಕು ಮತ್ತು ಇಂಡೆಂಟ್ರಿ ಎಲ್ಲ ಸೇರಿಸಿ ಇನ್ನೂ ಗೊತ್ತಾಗುತ್ತೆ ನೀವು ಏನು ಮಾಡ್ತೀರಿ ಅಂತೇಳಿ. ಇಂಡಿಯನ್ ಪಟ್ಟಿ ತಗೊಳ್ರಿ. 9ನೇ ತಾರೀಕಿಗೆ ತಗೊಂಡ್ರೆ ಆಗಸ್ಟ್ 9 ತಗೊಳ್ರಿ. 9ನೇ ತಾರೀಕಿಗೆ